ನಿನ್ನೆ ಪ್ರೀತಿಸುವೆ ಭಾಗ 52. ಊರಿನ ಹೆಂಗಸರು ಸುಕೇಶನ ಕೈಯಲ್ಲಿ ಕಾವ್ಯಳಿಗೆ ತಾಳಿ ಕಟ್ಟಿಸಿ ಆದ ಮೇಲೆ ಕಾವ್ಯ ಶಾಕ್ ಆಗಿ ಒಂದು ಕಡೆ ಅಳುತ್ತಾ ಕುಳಿತಿದ್ದಳು. ಮುಖೇಶ್ ಅವರಿಬ್ಬರ ಮದುವೆಯನ್ನು ಶಾಸ್ತ್ರೋತ್ತರವಾಗಿ ಮಾಡಲು ಬಯಸಿ ಅಜಯನಿಗೆ ಹೇಳಿ ಕಾವ್ಯಳನ್ನು ಒಪ್ಪಿಸಲು ಹೇಳಿದನು. ಅಜಯ್ ಕಾವ್ಯಳ ಹತ್ತಿರ ಬಂದು ಅವಳ ಜೊತೆ ಮಾತನಾಡತೊಡಗಿದನು. ಅತ್ತಿಗೆ, ನೀವು ಈ ರೀತಿ ಅಳ್ತಾ ಇದ್ರೆ ಹೇಗೆ? ಆಗಿದ್ದೆಲ್ಲ ಆಗಿ ಹೋಯ್ತು. ಮುಂದಕ್ಕೆ ಏನ್ ಮಾಡ್ಬೇಕಂತ ಯೋಚನೆ ಮಾಡೋಣ. ಮಾಡೋದೇನಿಲ್ಲ ಅಜಯ್, ಈ ತಾಳಿನ ನಾನು ಈಗಲೇ ತೆಗೆದುಬಿಡ್ತೀನಿ. ನನ್ನ ರಾಘವನನ್ನು ಬಿಟ್ಟು ಬೇರೆ ಯಾರನ್ನು ಕೂಡ ನಾನು ಗಂಡ ಅಂತ ಒಪ್ಕೊಳ್ಳಲ್ಲ. ಅಷ್ಟು ಹೇಳಿ ಅವಳು ತಾಳಿಯನ್ನು ತೆಗೆಯಲು ಹೋದಳು. ಆಗ ಅಜಯ್ ಅವಳನ್ನು ತಡೆದು, ಅತ್ತಿಗೆ, ತಾಳಿಯ ಮಹತ್ವ ಏನು ಅಂತ ನಿಮ್ಗೂ ಕೂಡ ಗೊತ್ತಿರ್ಬೇಕಲ್ವಾ? ಒಂದ್ಸಲ ಕುತ್ತಿಗೆ ತಾಳಿ ಬಿದ್ದಾದ ಮೇಲೆ ಅದನ್ನು ತೆಗೆಯೋದು ಸರಿಯಲ್ಲ ಅನ್ಸುತ್ತೆ. ಅವರೆಲ್ಲ ಬಲವಂತವಾಗಿ ನಿಮ್ಗೆ ತಾಳಿ ಕಟ್ಟಕ್ಕೆ ಹೇಳಿರ್ಬೋದು, ಆದ್ರೆ ಇದ್ರಲ್ಲಿ ಸುಕೇಶ್ನದ್ದು ಏನು ತಪ್ಪಿಲ್ಲ ತಾನೆ? ಆ ಹೆಂಗಸರೆಲ್ಲ ಸರಿ ಇಲ್ಲ, ಮತ್ತೆ ನಿಮ್ಗೆ ತೊಂದರೆ ಕೊಡ್ಬೋದು. ಊರೆಲ್ಲ ನಿಮ್ಮ ಹೆಸರನ್ನು ಕೆಡಿಸ್ಕೊಂಡು ಬಂದ್ರೆ ನಿಮ್ಗೆ ಜೀವನ ಮಾಡೋಕೆ ಕಷ್ಟ ಆಗುತ್ತೆ. ನಾನ್ ಮನೆಯಲ್ಲಿದ್ದಾಗ ಯಾರಾದ್ರೂ ನಿಮ್ಗೆ ತೊಂದರೆ ಕೊಟ್ರೆ ಅವರನ್ನು ಓಡಿಸ್ಬೋದು, ಆದ್ರೆ ನಾನ್ ಮನೆಯಲ್ಲಿ ಇಲ್ಲದಾಗ ಯಾರಾದ್ರೂ ಬಂದು ನಿಮ್ಗೆ ತೊಂದರೆ ಕೊಟ್ರೆ ಏನ್ ಮಾಡೋದು? ಅವ್ರು ಇಕ್ಷಾಳನ್ನು ಕೂಡ ಕೆಟ್ಟ ದೃಷ್ಟಿಯಿಂದ ನೋಡ್ಬೋದು. ಇಕ್ಷಾಳಿಗೋಸ್ಕರನಾದ್ರೂ ನೀವು ಈ ಮದುವೆಯನ್ನು ಒಪ್ಕೊಳ್ಳಿ. ಸುಕೇಶ್ ಎಂತವನಂತ ನಿಮ್ಗೂ ಕೂಡ ಗೊತ್ತಿರ್ಬೇಕಲ್ವಾ? ಅವನು ನಿಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ. ಇಕ್ಷಾಳಿಗೆ ಅಪ್ಪನ ಪ್ರೀತಿ ಕೂಡ ಸಿಗುತ್ತೆ. ನೀವು ಇಲ್ಲೇ ಇದ್ರೆ ಅವಳ ಭವಿಷ್ಯ ರೂಪಿಸಕ್ಕೆ ಆಗಲ್ಲ. ಸುಕೇಶನ್ ಜೊತೆ ಹೋದ್ರೆ ಅವಳಿಗೊಂದು ಒಳ್ಳೆ ಭವಿಷ್ಯ ಕೊಡ್ಬೋದು. ನಿಮ್ಗೋಸ್ಕರ ಅಲ್ಲದಿದ್ರೆ ಇಕ್ಷಾಳಿಗೋಸ್ಕರನಾದ್ರೂ ನೀವು ಈ ಮದುವೆಯನ್ನು ಒಪ್ಪಿಕೊಳ್ಬೇಕು. ಮುಖೇಶ್ ಅವರು ಶಾಸ್ತ್ರೋತ್ತರವಾಗಿ ನಿಮ್ಮಿಬ್ಬರ ಮದುವೆ ಮಾಡಿಸ್ಬೇಕಂತ ಹೇಳ್ತಾ ಇದ್ದಾರೆ. ನಿಮ್ಮ ನಿರ್ಧಾರದ ಮೇಲೆ ನಿಮ್ಮ ಹಾಗೂ ಇಕ್ಷಾಳ ಭವಿಷ್ಯ ಅಂತಿದೆ. ಅತ್ತಿಗೆ, ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನೀವು ತಗೊಳ್ಳೋ ನಿರ್ಧಾರದಿಂದ ನಿಮ್ಮ ಮಗಳ ಭವಿಷ್ಯ ಅಡಗಿದೆ. ನಾನು ಸ್ವಲ್ಪ ಸುಕೇಶ್ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಷ್ಟರ ತನಕ ನೀವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದ್ಬಿಡಿ ಅಂತ ಹೇಳಿ ಅಲ್ಲಿಂದ ಸೀದಾ ಸುಕೇಶನ ಹತ್ತಿರ ಹೋದನು. ಸುಕೇಶ್, ನಾನು ಅತ್ತಿಗೆ ಜೊತೆ ಮಾತಾಡಿದ್ದೀನಿ. ಅವ್ರಿಗೋಸ್ಕರ ಅಲ್ಲದಿದ್ರೆ ಇಕ್ಷಾಳಿಗೋಸ್ಕರನಾದ್ರೂ ನಿಮ್ಮ ಜೊತೆ ಮದುವೆ ಆಗಲು ಒಪ್ಪೋದು. ಮದುವೆ ಆದ್ಮೇಲೆ ನೀವು ಅತ್ತಿಗೆ ಹಾಗೂ ಇಕ್ಷಾಳನ್ನು ಚೆನ್ನಾಗಿ ನೋಡ್ಕೋಬೇಕು. ಅವರು ಅಣ್ಣನ ನೆನಪಿಂದ ಹೊರಬರಬೇಕು. ಆ ಥರ ಅವ್ರಿಗೆ ಪ್ರೀತಿ ತೋರಿಸಿ ಚೆನ್ನಾಗಿ ನೋಡ್ಕೊಳ್ಳಿ. ಅತ್ತಿಗೆ ತುಂಬ ಒಳ್ಳೆಯವರು. ಅವರಿಂದ ನಿಮಗೆ ಯಾವ ರೀತಿಯಾದ ತೊಂದರೆ ಕೂಡ ಆಗಲ್ಲ. ಅದರ ಭರವಸೆ ನಾನು ನಿಮ್ಗೆ ಕೊಡ್ತೀನಿ. ನಿನ್ನ ಅತ್ತಿಗೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ಅದರ ಬಗ್ಗೆ ನೀನು ಚಿಂತೆ ಮಾಡಬೇಡ. ಇಕ್ಷಾಳನ್ನು ಕೂಡ ನನ್ನ ಸ್ವಂತ ಮಗಳ ಥರ ನೋಡ್ಕೊಳ್ತೀನಿ. ನನ್ನ ಮಗನನ್ನು ಯಾವ ರೀತಿ ನೋಡ್ಕೊಳ್ತೀನಿ ಅದೇ ರೀತಿ ಇಕ್ಷಾಳನ್ನು ಕೂಡ ನೋಡ್ಕೊಳ್ತೀನಿ. ಅವ್ರಿಗೆ ನಮ್ಮ ಮನೇಲಿ ಯಾವ ರೀತಿಯಾದ ತೊಂದರೆ ಕೂಡ ಆಗಲ್ಲ. ಅವರನ್ನು ನೀವು ಆರಾಮವಾಗಿ ನಮ್ಮ ಮನೆಗೆ ಕಳಿಸ್ಬೋದು. ಇವರಿಬ್ಬರು ಮಾತನಾಡುತ್ತಿರಬೇಕಾದರೆ ಅಲ್ಲಿಗೆ ಬಂದ ಕಾವ್ಯ, ಅಜಯ್, ನಾನು ಸ್ವಲ್ಪ ಸುಕೇಶ್ ಅವ್ರ ಜೊತೆ ಮಾತಾಡಬೇಕು. ಸರಿ ಅತ್ತಿಗೆ, ನೀವು ಮಾತಾಡಿ. ನಾನು ಇಕ್ಷಾ ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ಅಂದು ಅವನು ಇಕ್ಷಾಳ ಹತ್ತಿರ ಹೋದನು. ನಾನು ನಿಮ್ಮ ಜೊತೆ ಮಾತಾಡಬೇಕು. ಹೇಳಿ ಕಾವ್ಯ ಅವರೇ, ಏನು ಮಾತಾಡಬೇಕು? ಯಾರೊಬ್ಬರ ಒತ್ತಡಕ್ಕೆ ಮಾಡಿದ ನಿರ್ಧಾರವನ್ನು ತಗೋಬೇಡಿ. ನಿಮಗೆ ಏನು ಅನ್ನಿಸುತ್ತೋ ಅದನ್ನು ಮಾಡಿ. ನೀವು ಏನು ನಿರ್ಧಾರ ತಗೋತೀರೋ ಅದನ್ನು ನಾನು ಸಂಪೂರ್ಣವಾಗಿ ಒಪ್ತೀನಿ. ಹೇಳಿ, ಅದೇನು ಹೇಳಬೇಕಂತ ಅಂದ್ಕೊಂಡಿದ್ದೀರಾ? ನೀವು ಹೇಳಿದ ಹಾಗೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಈ ಮದುವೆನ ಒಪ್ಕೊಳ್ಬೇಕು. ಆದರೆ ಒಂದು ಕಂಡೀಷನ್. ಹೇಳಿ ಕಾವ್ಯ, ಅದೇನಂತ? ನೀವು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಲೋಕದ ದೃಷ್ಟಿಗೆ ನಾವಿಬ್ಬರು ಗಂಡ ಹೆಂಡತಿ ಆಗ್ಬೋದು, ಆದರೆ ಮನೆಯೊಳಗೆ ನಾವಿಬ್ಬರು ಫ್ರೆಂಡ್ಸ್ ಥರ ಇರಬೇಕು. ನೀವು ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲಿ ನನ್ನ ಹತ್ರ ಬರಬಾರ್ದು. ಹೆಂಡತಿಯಿಂದ ಸಿಗುವ ಸುಖ ಯಾವುದೂ ನಿಮಗೆ ಸಿಗಲ್ಲ. ನಿಮ್ಮ ಮನೆಯಲ್ಲಿ ಎಲ್ಲರ ಜೊತೆ ನಾನು ಹೊಂದ್ಕೊಂಡು ಹೋಗ್ತೀನಿ, ಆದರೆ ಹೆಂಡತಿಯ ಕಾರ್ಯನಿರ್ವಹಿಸಂತ ಯಾವತ್ತೂ ಹೇಳಬಾರ್ದು. ಇದಕ್ಕೆಲ್ಲ ನಿಮಗೆ ಒಪ್ಪಿಗೆ ಇದ್ರೆ ನಾವು ಮದುವೆ ಮಾಡ್ಕೊಳ್ಬೋದು. ಸರಿ ಕಾವ್ಯ ಅವರೇ, ನಾವು ಈಗ ಹೇಗೆ ಇದ್ದೀವೋ ಮುಂದಕ್ಕೆ ಕೂಡ ಹಾಗೆ ಇರೋಣ. ಮದುವೆ ಆದ್ಮೇಲೆ ನಿಮಗೆ ಹೇಗೆ ಇರಬೇಕಂತ ಅನಿಸುತ್ತೋ ಹಾಗೆ ಇರಿ.
ನಾನು ಯಾವತ್ತೂ ನಿಮ್ಮ ಸಂತೋಷಕ್ಕೆ ಅಡ್ಡಿ ಬರಲ್ಲ. ನನಗೆ ನಿಮ್ಮ ಎಲ್ಲ ಕಂಡೀಷನ್ಗಳಿಗೆ ಒಪ್ಪಿಗೆ ಇದೆ. ಅಣ್ಣ ಯಾವಾಗ ಹೇಳ್ತಾನೋ ಆವಾಗ ಮದುವೆ ಆಗೋಣ. ಸುಕೇಶನನ್ನು ಮದುವೆಯಾಗಲು ಕಾವ್ಯಾಳಿಗೆ ಮನಸ್ಸಿಲ್ಲದಿದ್ದರೂ ತನ್ನ ಮಗಳಿಗೋಸ್ಕರ ಒಲ್ಲದ ಮನಸ್ಸಿನಿಂದ ಅವನನ್ನು ಮದುವೆಯಾಗಲು ಒಪ್ಪಿದಳು. ಇವರಿಬ್ಬರ ಮಾತುಕತೆಯಾದ ಮೇಲೆ ಅಲ್ಲಿಗೆ ಬಂದ ಅಜಯ್, ಅತ್ತಿಗೆ ಏನು ನಿರ್ಧಾರ ತಗೊಂಡಿದ್ದೀರಾ? ನೀವೆಲ್ಲ ಹೇಗೆ ಹೇಳ್ತಾರೋ ಹಾಗೆ ಆಗಲಿ. ಕಾವ್ಯಾಳ ಮಾತು ಕೇಳಿ ಖುಷಿಗೊಂಡ ಅಜಯ್ ಕೂಡಲೇ ಮುಖೇಶನ್ಗೆ ಕಾಲ್ ಮಾಡಿ ವಿಷಯ ತಿಳಿಸಿದನು. ಹಲೋ ಮುಖೇಶ್ ಅವರೇ, ಅತ್ತಿಗೆ ಮದುವೆಗೆ ಒಪ್ಪಿಗೆ ಕೊಟ್ಟರು. ಒಳ್ಳೇದಾಯ್ತು ಬಿಡು. ಆದಷ್ಟು ಬೇಗ ಶಾಸ್ತ್ರೋಕ್ತವಾಗಿ ಅವರಿಬ್ಬರ ಮದುವೆ ಮಾಡಿ ಮುಗಿಸ್ಬೇಕು. ನಾನು ಪುರೋಹಿತರಿಗೆ ಹೇಳಿ ಮದುವೆ ಡೇಟ್ ಫಿಕ್ಸ್ ಮಾಡಿ ನಿನ್ನ ವಿಷಯ ತಿಳಿಸ್ತೀನಿ. ಮದುವೆ ಸಿಂಪಲ್ಲಾಗಿ ದೇವಸ್ಥಾನದಲ್ಲಿ ಮಾಡೋಣ. ಯಾರಿಗೂ ಹೇಳೋದು ಬೇಡ. ನಮ್ಮ ಮನೆಯವರು ನಿಮ್ಮ ಮನೆಯವರು ಇದ್ರೆ ಸಾಕು. ಆಯಿತು ಮುಖೇಶ್ ಅವರೇ, ಮದುವೆ ಡೇಟ್ ಫಿಕ್ಸ್ ಆದಮೇಲೆ ನನಗೆ ಕಾಲ್ ಮಾಡಿ. ಆಯಿತು, ನನಗೆ ಸ್ವಲ್ಪ ಕೆಲಸ ಇದೆ, ನನಗೆ ನಾಳೆ ಕಾಲ್ ಮಾಡ್ತೀನಿ, ಬಾಯ್ ಅಂತ ಹೇಳಿ ಕಾಲ್ ಕಟ್ ಮಾಡಿದನು. ಅಜಯನ ಜೊತೆ ಮಾತುಕತೆಯಾದ ಮೇಲೆ ಸುಕೇಶ್ ಕಾವ್ಯಾಳ ಮನೆಯಿಂದ ತನ್ನ ಮನೆಗೆ ಹೊರಟು ಹೋದನು. ರಾತ್ರಿ 8:30 ಸಮಯ. ಮುಖೇಶ್ ಮನೆಯಲ್ಲಿ ಎಲ್ಲರೂ ಊಟ ಮಾಡಿ ಆದ ಮೇಲೆ ಹಾಲಲ್ಲಿ ಕುಳಿತಿದ್ದರು. ಮುಖೇಶ್ ಬೆಳಿಗ್ಗೆ ನಡೆದಿದ್ದ ಘಟನೆಯನ್ನು ತನ್ನ ಹೆಂಡತಿ ಅಮೃತಾಳಿಗೆ ತಿಳಿಸಿದರು. ವಿಷಯ ತಿಳಿದ ಅವರು, ಏನ್ರಿ ಹೇಳ್ತಾ ಇದ್ದೀರಾ? ಇಷ್ಟೆಲ್ಲ ನಡೆದು ಹೋಯ್ತಾ? ಆ ಹೆಂಗಸರಿಗೆ ಏನ್ ಬಂದಿರೋದು ರೋಗ? ಸುಮ್ಮನೆ ನಮ್ಮ ಸುಕೇಶನ ಜೀವನ ಹಾಳು ಮಾಡಿದ್ರಲ್ರಿ. ಆಗೋದೆಲ್ಲ ಒಳ್ಳೇದಕ್ಕೆ ಬಿಡು ಅಮೃತ. ರಾಘವನ ಹೆಂಡತಿ ಒಳ್ಳೆಯವಳು. ನಮ್ಮ ಸುಕೇಶ ಎಷ್ಟು ದಿನ ಅಂತ ಒಂಟಿಯಾಗಿರ್ತಾನೆ. ಅವನಿಗೂ ಜೀವನ ಸಂಗಾತಿ ಬೇಕು ಅಂತ ಅನಿಸುತ್ತೆ ಅಲ್ವಾ? ಹೇಗೋ ಅವಳಿಗೆ ತಾಳಿ ಕಟ್ಟಿದ್ದಾನೆ. ಇನ್ನು ಶಾಸ್ತ್ರವಾಗಿ ಅವರಿಬ್ಬರ ಮದುವೆ ಮಾಡಿಸ್ಬೇಕು. ಅಲ್ಲ ರೀ, ಸುಕೇಶನ್ಗೆ ಒಂದು ಮಾತು ಕೇಳೋದಲ್ವಾ? ಒಂದು ವೇಳೆ ಅವನಿಗೆ ಇಷ್ಟ ಇಲ್ದಿದ್ರೆ ಏನು ಮಾಡೋದು? ಸುಕೇಶ ಮದುವೆಯಾಗಲು ಒಪ್ಪಿದ್ದಾನೆ ಅಮೃತ. ಇನ್ನು ಆರ್ಯನನ್ನು ಒಪ್ಪಿಸೋದೇ ಬಾಕಿ ಇದೆ. ಅವನನ್ನು ಒಪ್ಪಿಸೋ ಜವಾಬ್ದಾರಿ ನಿಂದು ಅಮೃತ. ಹೇಗಾದರೂ ಮಾಡಿ ಅವನನ್ನು ನೀನು ಒಪ್ಪಿಸಬೇಕು. ಆಯ್ತು ರೀ, ನಾನು ಅವನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಆರ್ಯನಿದ್ದ ರೂಮ್ಗೆ ಹೋದರು. ತನ್ನ ದೊಡ್ಡಮ್ಮನನ್ನು ನೋಡಿದ ಆರ್ಯನ್, ದೊಡ್ಡಮ್ಮ, ಒಳ್ಳೇದಾಯ್ತು ನೀವು ಬಂದಿದ್ದು. ನನ್ನ ಕತೆ ಹೇಳಿ ದೊಡ್ಡಮ್ಮ. ಆಯ್ತು ಹೇಳ್ತೀನಿ, ಆದರೆ ನಾನು ನಿನ್ನ ಹತ್ರ ಏನೋ ಕೇಳಬೇಕು. ನೀನು ಇಲ್ಲ ಅಂತ ಮಾತ್ರ ಹೇಳಬಾರ್ದು. ಆಯಿತು ದೊಡ್ಡಮ್ಮ, ನೀವೇನು ಕೇಳಿದ್ರು ನಾನು ಕೊಡ್ತೀನಿ. ನೀವು ನನ್ನ ಸ್ವೀಟ್ ದೊಡ್ಡಮ್ಮ ಅಲ್ವಾ? ಮೊದಲು ಕತೆ ಹೇಳಿ. ಒಂದು ಊರಲ್ಲಿ ರಾಜ್ಕುಮಾರ್ ಮತ್ತು ರಾಜ್ಕುಮಾರಿ ಇದ್ದರು. ಅವರಿಗೊಬ್ಬರು ಮಗಳು ಕೂಡ ಇದ್ಲು. ಈ 3 ಜನನು ತುಂಬ ಸಂತೋಷದಿಂದ ಇದ್ದರು. ಆದರೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಏನೋ, ಅವ್ರ ಜೀವನದಲ್ಲಿ ದೊಡ್ಡದೊಂದು ಬಿರುಗಾಳಿ ಬೀಸಲು ತಯಾರಿ ನಡೆಯುತ್ತಿತ್ತು. ಇದ್ಯಾವುದರ ಅರಿವೇ ಇಲ್ಲದೆ ಅವರೆಲ್ಲರೂ ಸಂತೋಷವಾಗಿದ್ದರು. ಒಂದು ದಿನ ರಾಜ್ಕುಮಾರ್ನನ್ನು ಅವನ ಶತ್ರುಗಳು ಕಿಡ್ನಾಪ್ ಮಾಡಿ ಅವನಿಗೆ ಕೊಡಬಾರದೆ ಹಿಂಸೆ ಕೊಟ್ಟು ಅವನನ್ನು ಸಾಯಿಸಿಬಿಟ್ರು. ಆಗ ರಾಜಕುಮಾರಿ ಹಾಗೂ ರಾಜಕುಮಾರಿ ಮಗಳು ರಾಜಕುಮಾರಿ ಇಲ್ಲದೆ ತುಂಬಾನೇ ಕೊರಗತೊಡಗಿದ್ದರು. ಹೀಗಿರುವಾಗ ರಾಜಕುಮಾರನ ಗೆಳೆಯ ರಾಜಕುಮಾರಿಯನ್ನು ಮಾತನಾಡಿಸಿಕೊಂಡು ಬರಲು ಅವರು ಅರಮನೆಗೆ ಹೋಗುತ್ತಾನೆ. ರಾಜಕುಮಾರನ ಗೆಳೆಯ ರಾಜಕುಮಾರಿ ಜೊತೆ ಮಾತನಾಡುತ್ತಿದ್ದಾಗ ಊರಿನವರು ಅರಮನೆಗೆ ಮುತ್ತಿಗೆ ಹಾಕಿ ರಾಜಕುಮಾರನ ಗೆಳೆಯ ಹಾಗೂ ರಾಜಕುಮಾರಿಗೆ ಮದುವೆ ಮಾಡಿಸುತ್ತಾರೆ. ವಿಧಿ ಇಲ್ಲದೆ ಅವರಿಬ್ಬರು ಮಕ್ಕಳ ಭವಿಷ್ಯಕ್ಕೋಸ್ಕರ ಗಂಡ ಹೆಂಡತಿ ಆಗ್ತಾರೆ. ರಾಜಕುಮಾರನ ಗೆಳೆಯನಿಗೆ ಒಬ್ಬ ಮಗ ಕೂಡ ಇರುತ್ತಾನೆ. ಈಗ ಅವನು ಇವರಿಬ್ಬರ ಮದುವೆಯನ್ನು ಒಪ್ಪುತ್ತಾನೆ ಇಲ್ಲವೋ ಅನ್ನೋದೇ ಯಕ್ಷ ಪ್ರಶ್ನೆ. ದೊಡ್ಡಮ್ಮನ ಮಾತನ್ನು ಆಲಿಸಿದ ಆರ್ಯನ್, ದೊಡ್ಡಮ್ಮ, ರಾಜ್ಕುಮಾರ್ನ ಗೆಳೆಯನ ಮಗ ಅವರಿಬ್ಬರ ಮದುವೆಯನ್ನು ಖಂಡಿತ ಒಪ್ತಾನೆ. ಯಾಕೆಂದ್ರೆ ಊರವರು ಅವರಿಬ್ಬರ ಮದುವೆಯನ್ನು ಬಲವಂತವಾಗಿ ಮಾಡಿಸಿದ್ದಲ್ವಾ? ಇದರಲ್ಲಿ ಅವರಿಬ್ಬರ ತಪ್ಪು ಎಲ್ಲಿದೆ? ಖಂಡಿತ ಅವನು ಒಪ್ತಾನೆ. 9 ವರ್ಷದ ನಿನ್ನ ಬಾಯಲ್ಲಿ ಇಂಥ ಒಳ್ಳೆ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ?
ನೀನು ನನ್ನ ಮಗ ಅಲ್ಲದೆ ಇರ್ಬೋದು, ಆದರೆ ನೀನು ನನ್ನ ಮಗನಿಗಿಂತ ಜಾಸ್ತಿ ಕಣೋ. ಈ ನಿನ್ನ ದೊಡ್ಡಮ್ಮ ನೀನಿಲ್ಲದೆ ಇರಲ್ಲ ಕಣೋ. ದೊಡ್ಡಮ್ಮ ನನಗೂ ಅಷ್ಟೇ, ನೀವು ಅಂದರೆ ಪ್ರಾಣ. ನಿಮ್ಮನ್ನು ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಅವಾಗಲೇ ಅದೇನೋ ಹೇಳ್ತಾ ಇದ್ರಲ್ವಾ, ಈಗ ಹೇಳಿ ದೊಡ್ಡಮ್ಮ ಅದೇನು ಅಂತ. ಈಗ ನನ್ನ ಕತೆ ಹೇಳಿದ್ದೆ ಅಲ್ವಾ, ಅದು ಯಾವ ರಾಜ್ಕುಮಾರ್ ಅಲ್ಲ, ನಿನ್ನ ಡ್ಯಾಡಿಯ ಕತೆ. ಏನು ಹೇಳ್ತಾ ಇದ್ದೀರ ದೊಡ್ಡಮ್ಮ? ಡ್ಯಾಡಿಗೆ ಏನಾಗಿದೆ? ನಿನ್ನ ಡ್ಯಾಡ್ ಮದುವೆ ಮಾಡಿಕೊಂಡ್ರು, ಅವನಿಗೆ ಬಲವಂತವಾಗಿ ಮದುವೆ ಮಾಡಿಸ್ಬಿಟ್ರು. ನಿನ್ನ ಡ್ಯಾಡಿಗೆ ಯಾರ ಜೊತೆ ಮದುವೆ ಆಗಿದೆ ಅಂತ ಕೇಳಿದ್ರೆ ನೀನು ಖುಷಿ ಪಡ್ತೀಯ? ಯಾರ ಜೊತೆ ಮದುವೆ ಆಗಿದೆ ದೊಡ್ಡಮ್ಮ? ನಿನ್ನ ದೊಡ್ಡಪ್ಪನ ಗೆಳೆಯನ ಹೆಂಡತಿ. ಅವತ್ತು ನಿನ್ನ ಡ್ಯಾಡಿಯ ಬರ್ತ್ಡೇ ಪಾರ್ಟಿಗೆ ಬಂದಿದ್ರಲ್ವಾ, ಅವ್ರಿಗೊಬ್ಳು ಮಗಳಿದ್ಲಿದ್ಲು ಇಕ್ಷಾ ಅಂತ, ಅವಳ ಜೊತೆ ನೀನು ಮಾತು ಕೂಡ ಆಡಿದ್ದೆ. ಗೊತ್ತಾಯ್ತು ದೊಡ್ಡಮ್ಮ. ಇಕ್ಷಾನ ಮಮ್ಮಿ ಜೊತೆ ಡ್ಯಾಡ್ ಮದುವೆ ಆದ್ರ? ಡ್ಯಾಡ್ ಯಾಕೆ ನನಗೆ ಹೇಳಿದೆ ಮದುವೆ ಮಾಡಿಕೊಂಡ್ರು? ದೊಡ್ಡಮ್ಮ, ನಾನು ಅವ್ರ ಮಗ ಅಲ್ವಾ, ನನಗೆ ಹೇಳ್ಬೇಕಂತ ಅನ್ನಿಸಿಲ್ವ ಅವ್ರಿಗೆ? ಯಾರ್ಯಾರನ್ನು ಯಾಕೆ ನನ್ನ ಮಮ್ಮಿ ಅಂತ ಕರೆಯಲಿ? ಹಾಗೆಲ್ಲ ಹೇಳ್ಬಾರ್ದು ಆರ್ಯನ್. ನಿನ್ನ ಡ್ಯಾಡ್ ಬೇಕು ಅಂತ ಮದುವೆ ಆಗಿಲ್ಲ, ಅವರಿಬ್ಬರ ಸಿಚುವೇಶನ್ ಹಾಗೆ ಇತ್ತು. ಎಲ್ಲರೂ ಸೇರಿ ಅವರಿಬ್ಬರಿಗೆ ಮದುವೆ ಮಾಡಿಸಿದ್ರು. ಆಗ್ಲೇ ನೀನು ರಾಜ್ಕುಮಾರನ ಕತೆ ಕೇಳಿದಾಗ ರಾಜ್ಕುಮಾರನ ಗೆಳೆಯನ ಮಗ ಅವರಿಬ್ಬರ ಮದುವೆಗೆ ಒಪ್ಪೇ ಹೋಗ್ತಾನಂತ ಹೇಳಿದೆ. ಈಗೇನಾಯ್ತು? ನೀನು ನಿನ್ನ ಡ್ಯಾಡ್ನ ಮದುವೆಯನ್ನು ಒಪ್ಕೋ ಆರ್ಯನ್. ಇಕ್ಷಾಳ ಮಮ್ಮಿ ತುಂಬಾ ಒಳ್ಳೆಯವರು. ಈ ನಿನ್ನ ದೊಡ್ಡಮ್ಮನ ಮಾತು ಕೇಳಲ್ವ ನೀನು? ದೊಡ್ಡಮ್ಮ ನಿನ್ಗೆ ಅಷ್ಟು ಬೇಡವಾದ್ಲ? ಕತೆ ಮುಂದುವರಿಯುವುದು. ಸುಕೇಶನ ಮಗ ಆರ್ಯನ್ ಕಾವ್ಯಳನ್ನು ತನ್ನ ತಾಯಿಯಾಗಿ ಒಪ್ಪುತ್ತಾನೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.